ಎಲ್ಲರೂ ಕೂಡ ಪ್ರಾಪ್ತ ಮಾಡಿಕೊಂಡು ಅವರಿಗೆ ಅನುಕೂಲ ಮಾಡಿಕೊಡುವಂಥ ಜವಾಬ್ದಾರಿ ಕಾರ್ಯಕರ್ತರ ಸಹಕಾರದಿಂದ ನನ್ನ ಭಾಷಣವು ಕೂಡ ಸಾಧ್ಯ ಆದಷ್ಟು ಬೇಗನೆ ಪ್ರಾರಂಭ ಆಯಿತು. ಈ ಒಂದು ಹಿಂದೂ ಸಮ್ಮೇಳನವನ್ನು ನಾವು ಯಾಕೆ ಆಯೋಜನೆ ಮಾಡಿದ್ದೀವಿ ಆ ವಿಷಯವನ್ನು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಜವಾಬ್ದಾರಿ ನಂದಿದೆ. ಒಟ್ಟು ನಾನು ಪ್ರಸ್ತಾಪ ಮಾಡಬೇಕಾಗಿರುವಂಥ ವಿಷಯಗಳು 3 ಸಂಗತಿಗಳು ಇದ್ದಾವೆ. ಯಥಾಶಕ್ತಿ ಆದಷ್ಟು ಸಂಕ್ಷಿಪ್ತವಾಗಿ ಅವುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಮೊದಲನೇ ವಿಷಯ RSS ಅನ್ನುವಂಥ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರೀತಾರೆ. ಆ ಸಂಘಕ್ಕೆ ಮೊನ್ನೆ ವಿಜಯದಶಮಿಗೆ 100 ವರ್ಷ ತುಂಬಿತು. 101ನೇ ವರ್ಷದಲ್ಲಿ ಇಡೀ ದೇಶದಲ್ಲಿ 8 ಕಾರ್ಯಕ್ರಮಗಳನ್ನು ಸಂಘದ ಹಿರಿಯರು ಯೋಚನೆ ಮಾಡಿದ್ದಾರೆ. ಅದರಲ್ಲಿ ಈಗ 2 ಕಾರ್ಯಕ್ರಮಗಳು ಮುಗಿದು 3ನೇದರಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ದೇವರ ಆಶೀರ್ವಾದ, ಸಮಾಜದ ಸಹಕಾರ, ವಿಜಯದಶಮಿಯ ಸಂಚಲನ ಮತ್ತು ವಿಜಯದಶಮಿಯ ಮಂಡಲವಾರು ಕಾರ್ಯಕ್ರಮಗಳು ಚೆನ್ನಾಗಿ ಆಯಿತು. ಕರ್ನಾಟಕದ ಉತ್ತರ ಭಾಗದಲ್ಲಿ ಕಳೆದ ವರ್ಷ 45 ಸಂಚಲನಗಳು ಆಗಿತ್ತು. ಆದರೆ ಈ ಬಾರಿ ಕರ್ನಾಟಕದ ಉತ್ತರ ಭಾಗದಲ್ಲಿ 300 ಸಂಚಲನ ಆಗಿತ್ತು. ಕಳೆದ ಬಾರಿ ಗಣವೇಶಧಾರಿ ಸ್ವಯಂ ಸೇವಕರು ಭಾಗವಹಿಸಿದ್ದು 35,000. ಆದರೆ ಈ ಬಾರಿ 1,16,000. ಮಾನ್ಯ ಸುನೀಲ್ ಕುಮಾರ್ ಅವರು ಕೇಳಿದಂತ ಪ್ರಶ್ನೆಗೆ ವಿಧಾನಸಭೆಯಲ್ಲಿ ಸನ್ಮಾನ್ಯ ಗೃಹ ಮಂತ್ರಿಗಳು ಉತ್ತರ ಕೊಡ್ತಾ ಹೇಳ್ತಾರೆ, ಒಟ್ಟು ಕರ್ನಾಟಕದಲ್ಲಿ 500 ಕಡೆ ಸಂಚಲನಗಳು ಆಗಿದ್ದಾವೆ. ಹೆಚ್ಚಿನ ಸಂಚಲನಗಳು ಆಗಿರೋದು ಬೆಂಗಳೂರು ಮತ್ತು ಕಲಬುರಗಿನಲ್ಲಿ. 3ನೇದಾಗಿ ಅವರು ಹೇಳ್ತಾರೆ, ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆದಿಲ್ಲ. 2ನೇ ಕಾರ್ಯಕ್ರಮ ಗೃಹ ಸಂಪರ್ಕ ಅಭಿಯಾನ. ಒಟ್ಟು ಕರ್ನಾಟಕದಲ್ಲಿ 1.25 ಕೋಟಿ ಮನೆಗಳಿದ್ದಾವೆ. 55 ಲಕ್ಷದಷ್ಟು ಮನೆಗಳು ಉತ್ತರ ಭಾಗದಲ್ಲಿ ಇದೆ. ಅದರಲ್ಲಿ ಸುಮಾರು 22 ಲಕ್ಷ ಮನೆಗಳವರೆಗೆ ನಮ್ಮ ಕಾರ್ಯಕರ್ತರು ಈಗ ಸಂಪರ್ಕ ಮಾಡಿದ್ದಾರೆ. 3ನೇ ಕಾರ್ಯಕ್ರಮ ಹಿಂದೂ ಸಮ್ಮೇಳನ. ಮೊದಲ 2 ಕಾರ್ಯಕ್ರಮವನ್ನು ನಾವು RSSನ ಹೆಸರಿನಲ್ಲಿ ನೇರವಾಗಿ ಮಾಡಿದ್ವಿ. ಆದರೆ ಈ ಕಾರ್ಯಕ್ರಮ ನಮ್ಮ ಯೋಜನೆ ಇತ್ತು, ಸಮಾಜದ ಸಮಿತಿ ಕಡೆಯಿಂದ ಇದು ಆಗಬೇಕು. ಸಮಾಜದ ಎಲ್ಲ ವರ್ಗಗಳು, ಎಲ್ಲ ಸಮುದಾಯಗಳು, ಎಲ್ಲ ಕಲಾಕಾರರು ಇತ್ಯಾದಿ ಇತ್ಯಾದಿ ಒಟ್ಟು ಸಮಾಜವೇ ಇದರಲ್ಲಿ ಸೇರಬೇಕು. ಇವತ್ತು ನಡೆದಂತ ಶೋಭಾಯಾತ್ರೆಯನ್ನು ನೋಡಿದಾಗ
ಆ ಒಂದು ಅಪೇಕ್ಷೆ ಈಡೇರಿದೆ ಅಂತ ನಮಗೆಲ್ಲರಿಗೂ ಅನ್ನಿಸ್ತಾ ಇದೆ. ಆದರೆ ಈ ರೀತಿ ಜನ ಸೇರಿದಾಗ ಕೇವಲ ಉತ್ಸಾಹಕ್ಕಾಗಿ ಕಾರ್ಯಕ್ರಮ ಅಲ್ಲ, ವಿಚಾರಗಳ ಒಂದು ಚಿಂತನ ಮಂಥನ ಅದು ಆಗ್ಬೇಕಾಗುತ್ತೆ. ಆ ದೃಷ್ಟಿಯಿಂದ ಇಡೀ ವರ್ಷದಲ್ಲಿ ಎರಡು ವಿಷಯಗಳನ್ನ ಸಮಾಜದ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಹಿರಿಯರು ಯೋಚನೆ ಮಾಡಿದ್ದಾರೆ. ಆ ಎರಡು ವಿಷಯಗಳನ್ನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಮೊದಲನೇ ವಿಷಯ, ಈ ಸಮ್ಮೇಳನದ ಹೆಸರೇನೇನೆ ಹಿಂದೂ ಸಮ್ಮೇಳನ. ಹಿಂದುತ್ವ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇರೋಂಥ ತಪ್ಪು ಕಲ್ಪನೆಗಳೇನು, ನಿಜವಾದಂತಹ ಪರಿಕಲ್ಪನೆ ಏನು, ಅದರ ಬಗ್ಗೆ ಎಲ್ಲರೂ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇದೆ. ಎರಡನೇದಾಗಿ, ಒಬ್ಬ ಹಿಂದೂವಾಗಿ ನಾನೇನ್ ಮಾಡಬೇಕು? ಮೆರವಣಿಗೆಗೆ ಬಂದೆ, ಕೇಸರಿ ಶಾಲ್ ಹಾಕ್ಕೊಂಡೆ, ಚೆನ್ನಾಗಿ ನಾನು ಕೂಡ ಕುಣಿದೆ, ಅಷ್ಟರಿಂದಾನೇ ಹಿಂದೂ ಸಂಘಟನೆ ಆಗೋದಿಲ್ಲ. ಇದೊಂದು ಉತ್ಸಾಹಕ್ಕೆ ಬೇಕಾಗಿರುವಂತ ವಾತಾವರಣ ಅಷ್ಟೇ. ಆದರೆ ಪ್ರತ್ಯಕ್ಷ ಈ ಸಮ್ಮೇಳನ ಮುಗಿದ ಮೇಲೆ ಈ ಸಮ್ಮೇಳನದ ಒಂದು ಸಂಕಲ್ಪವಾಗಿ ನಾನೇನ್ ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ಆಗ ಈ ಸಮ್ಮೇಳನಕ್ಕೆ ನಾವೆಲ್ಲರೂ ಕೂಡ ಶ್ರಮಪಟ್ಟಿದ್ದು ಸಾರ್ಥಕವಾಗತ್ತೆ. ಆ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜಕ್ಕೆ 5 ಕೆಲಸಗಳನ್ನ ವಿನಂತಿ ಪೂರ್ವಕವಾಗಿ ನಾವು ಕಣ್ಮುಂದೆ ಇಡಬೇಕು ಅನ್ನೋದು ಸಂಘದ ಯೋಚನೆ. ಅದನ್ನ ನಾವು ಪಂಚಪರಿವರ್ತನ ಅಂತ ಕರೀತೀವಿ. ಹೀಗೆ 3 ವಿಷಯಗಳು ಅಂತ ನಾನು ಹೇಳಿದೆ. ಅದರಲ್ಲಿ ಒಂದು ಸಂಘದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾನು ಪ್ರಸ್ತಾಪ ಮಾಡಿದೆ. ಎರಡನೇ ವಿಷಯ ಹಿಂದುತ್ವ, ಮೂರನೇ ವಿಷಯ ಪಂಚಪರಿವರ್ತನ. ಹಿಂದೂ ಸಮ್ಮೇಳನ ಅಂತ ಹೇಳ್ತಾ ಇದ್ದ ಹಾಗೇನೆ ಕೆಲವರು ಮುಸಲ್ಮಾನರನ್ನ ಬಿಟ್ಟು ಅಂತ ಅರ್ಥ ಮಾಡ್ತಾರೆ. ನೀವ್ಯಾಕೆ ಹಿಂದೂ ಸಂಘಟನೆ ಮಾಡ್ತಾ ಇದ್ದೀರಿ ಅಂದ್ರೆ ಸಾಬರಿಗೆ ಹೊಡೆಯೋದಿಕ್ಕೆ ಅಂತ ಕೆಲವರು ಅಡ್ಡ ಮಾತುಗಳನ್ನ ತೆಗೀತಾರೆ. ಯಾರಿಗೋ ಹೊಡೆಯೋದಿಕ್ಕೆ ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಮಠಗಳು, ಮಂದಿರಗಳು, ನಮ್ಮ ಯತಿಗಳು, ನಮ್ಮ ದೇವರು ಇನ್ನೊಬ್ಬರನ್ನ ಹಾಳು ಮಾಡೋ ಬುದ್ಧಿ ನಮಗೆ ಯಾವತ್ತಿಗೂ ಹೇಳ್ಕೊಟ್ಟಿಲ್ಲ. ಇನ್ನೊಬ್ಬರ ವಿರುದ್ಧವಾಗಿ ಯಾವಾಗಲೂ ದ್ವೇಷವನ್ನೇ ತುಂಬಿಕೊಂಡಿರುವಂತ ಮನುಷ್ಯ ಮೊದಲು ತಾನೇ ಹಾಳಾಗ್ತಾನೆ ಅನ್ನೋದನ್ನ ಬಸವಣ್ಣವ್ರು ಹೇಳಿಲ್ವೇ? ರಮೇಶ ಒಳ್ಳೆ ವ್ಯಾಯಾಮ ಮಾಡಿ ಒಳ್ಳೆ ಆಹಾರ ತಗೊಳ್ತಾ ಇದ್ದಾನೆ ಅಂತ ಅಂದ್ರೆ ಪಕ್ಕದ ಮನೆ ಸುರೇಶನ್ಗೆ ಹೊಡೆಯೋದಿಕ್ಕೆ ಅಂತ ಯಾರ ಅರ್ಥ ಮಾಡಿದ್ರೆ ನಗು ಬರುತ್ತೆ ಅಷ್ಟೆ. ಎರಡನೇದಾಗಿ ಹಿಂದುತ್ವ ಅನ್ನೋದು ಈ ದೇಶದ ಹೆಸರು, ಅದು ಬಹಳ ಮುಖ್ಯ. ಇವತ್ತು ಹಿಂದುತ್ವ ಅನ್ನೋದನ್ನ ರಿಲಿಜನ್ ಅನ್ನೋ ಹೆಸರಿನಲ್ಲಿ, ಪೂಜಾ ಪದ್ಧತಿ ಅನ್ನೋ ಹೆಸರಿನಲ್ಲಿ ಹೇಳ್ತಾ ಇರೋದ್ರಿಂದ ಅನೇಕರು ಇದು ನಮಗ್ ಸಂಬಂಧ ಇಲ್ಲ ಅಂತ ಹೇಳೋ ಒಂದು ಪರಿಸ್ಥಿತಿ. ಆದ್ರೆ ಆ ಎಲ್ಲ ತರ್ಕ ಕುತರ್ಕಗಳಿಗೆ ಉತ್ತರವನ್ನ ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂತಹ ಎಂ ಬಿ ಪಾಟೀಲ್ ಅವರು ಬೆಂಗಳೂರಿನಲ್ಲಿ ಕೊಟ್ಟರು.
ಯಾವ ವಿಷಯವನ್ನ RSS ಹಿಂದುತ್ವಕ್ಕೆ ಸಂಬಂಧಪಟ್ಟಂತೆ 100 ವರ್ಷದಿಂದ ಹೇಳ್ತಾ ಇದೆಯೋ ಅದೇ ವಿಷಯವನ್ನ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪದಲ್ಲಿ ಸನ್ಮಾನ್ಯ ಪಾಟೀಲ್ ಅವರು ಹೇಳ್ತಾರೆ, ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ. ಎಲ್ಲ ಪತ್ರಿಕೆಗಳಲ್ಲಿ ಬಂದಿದ್ದು ನಾವೆಲ್ಲ ನೋಡಿದ್ವಿ. ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ ಅಂತ MB ಪಾಟೀಲ್ರೆ ಹೇಳಿದಾಗ ಪಕ್ಕದಲ್ಲೇ ನಿಂತಿದ್ದಂತ ಜಮೀರ್ ಸಾಹೇಬರು ಹಿಂದೂನೇ ತಾನೆ. ಅಲ್ತಾಫ್ ಹುಸೇನ್ ಅವರು, ಅಲ್ತಾಫ್ ಹಳ್ಳೂರ್ ಅವರು, ಇಂಡಸ್ಗೇರಿ ಅವರು ಎಲ್ಲರೂ ಹಿಂದೂಗಳೇ ತಾನೆ. ಅಷ್ಟ್ಯಾಕ್ರಿ ಯಾವ ಗುಜರಾತಿನ, ಯಾವ ಕಾಥೇವಾಡದ, ಯಾವ ಪೋರ್ಬಂದರಿನ ಶೆಟ್ರ್ ಜಾತಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ್ರೋ ಅದೇ ಗುಜರಾತಿನ, ಅದೇ ಕಾಥೇವಾಡದ, ಅದೇ ಪೋರ್ಬಂದರಿನ ಇನ್ನೊಂದು ಶೆಟ್ರ್ ಜಾತಿನಲ್ಲಿ ಹುಟ್ಟಿದ್ದು ಮಹಮ್ಮದ್ ಅಲಿ ಜಿನ್ನಾ ಅವರ ಅಜ್ಜ. ಗೋಕುಲದಾಸ್ ಜಿ, ಮೇಘದಾಸ್ ಜಿ ಪೂಂಜಾ, ಇದು ಜಿನ್ನಾ ಅವರ ಅಜ್ಜನ ಹೆಸರು. ಅವರು ಮತಾಂತರ ಆದ್ರು. ಅವ್ರ ಮಗನ ಹೆಸರು ಜಿನ್ನಾ ಪೂಂಜಾ, ಅವ್ರ ಮಗನ ಹೆಸರು ಮಹಮ್ಮದ್ ಅಲಿ ಜಿನ್ನಾ. ಏನೋ ಕಾರಣದಿಂದ ಅವರೆಲ್ಲರೂ ಮತಾಂತರ ಆಗಿದ್ದಾರೆ ಅಷ್ಟೆ. ನಮ್ಮ ದೇಶದಲ್ಲಿ ಆ ರೀತಿ ಮತಾಂತರ ಆಗಿದ್ರಿಂದ ಕ್ರಿಶ್ಚಿಯನ್ರು, ಮುಸಲ್ಮಾನರು ಅವರಿದ್ದಾರೆ ಅನ್ನೋದನ್ನ ಮೊನ್ನೆ ಜಾತಿ ಗಣತಿಯ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಮತಾಂತರ ಆಗಿದೆ. ಪೂಜಾ ಪದ್ಧತಿಯನ್ನ ಬದಲಾವಣೆ ಮಾಡಿದ ಮಾತ್ರಕ್ಕೆ ಅಪ್ಪ ಅಮ್ಮ ಬದಲಾವಣೆ ಆಗಲ್ಲ. ತಿರುಪತಿ ತಿಮ್ಮಪ್ಪನನ್ನ ಪೂಜೆ ಮಾಡುವಂತ ಅಪ್ಪನಿಗೆ ಹುಟ್ಟಿದಂತ ಒಬ್ಬ ಮಗ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಅಯ್ಯಪ್ಪನ ಮಾಲೆ ಹಾಕಿದ್ರೆ ನಾವು ಬೇಡ ಅಂತೀವೇನ್ರಿ? ಅಮ್ಮ ಫಳಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾಳೆ. ಆದ್ರೆ ಆ ಮಗನಿಗೆ ಸ್ವಲ್ಪ ತಲೆ ಕೆಟ್ಟು ಹೋಯ್ತು. ನಾನು ಅಯ್ಯಪ್ಪನ ಮಾಲೆ ಹಾಕಿದ್ದೀನಿ, ನಮ್ಮ ಅಪ್ಪ ತಿಮ್ಮಪ್ಪನ ಒಕ್ಕಲು, ಹಾಗಾಗಿ ಅಯ್ಯಪ್ಪನ ಮಾಲೆ ಹಾಕಿರೋ ನನಗೆ ತಿಮ್ಮಪ್ಪನನ್ನು ಪೂಜೆ ಮಾಡೋ ನಮ್ಮ ಅಪ್ಪ ಅಪ್ಪನೇ ಅಲ್ಲ ಅಂದ್ರೆ ನಗು ಬರುತ್ತೋ ಇಲ್ವೋ? ಪೂಜಾ ಪದ್ಧತಿ ಯಾವ್ದಾರ ಇರಬಹುದು, ದೇಶ ಒಂದೇ. ಭಾರತ, ಇಂಡಿಯಾ, ಹಿಂದೂಸ್ತಾನ ಇದು ಮೂರೂ ಕೂಡ ದೇಶದ ಹೆಸರು ಅಂತ ಯೂನಿವರ್ಸಿಟಿಗಳಲ್ಲೇ ಕಲಿಸ್ಕೊಡ್ತೀವಿ. ಆದ್ರೆ ಪ್ರತ್ಯಕ್ಷ ವ್ಯವಹಾರ ಬಂದಾಗ ಹಿಂದೂ ಬೇರೆ, ಮುಸಲ್ಮಾನ ಬೇರೆ, ಕ್ರಿಶ್ಚಿಯನ್ ಬೇರೆ ಅಂತ. ಹಿಂದೂ ಸಮ್ಮೇಳನ ರೋಡ ತಾಲೂಕಿನಲ್ಲಿರುವಂತ ಎಲ್ಲರಿಗೂ ಸಂಬಂಧಪಟ್ಟಿದೆ. ಕೇಸರಿ ಹಿಂದುತ್ವದ ಸಂಕೇತ, ರಾಷ್ಟ್ರೀಯತೆಯ ಸಂಕೇತ. ಈ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಯಾರ್ಯಾರು ಆಸೆ ಪಡ್ತಾರೋ ಅವರೆಲ್ಲರೂ ಹಿಂದೂಗಳೇ. ಇದಕ್ಕೆ ಸಂಬಂಧಪಟ್ಟಂತೆ ಇಂಡೋನೇಷಿಯಾದ ಒಂದು ಉದಾಹರಣೆ ಹೇಳಿ ನಾನು ಮುಂದಿನ ವಿಷಯಕ್ಕೆ ಬರುತ್ತೇನೆ. ಇಡೀ ಜಗತ್ನಲ್ಲೇ ಮುಸಲ್ಮಾನರೇ ಹೆಚ್ಚು ಇರುವಂತ ದೇಶ ಇಂಡೋನೇಷಿಯಾ, ನಮ್ಮ ದೇಶದ ಪೂರ್ವ ಭಾಗದಲ್ಲಿ. ಆದರೆ ಆ ದೇಶದ ಅಧ್ಯಕ್ಷರ ಹೆಸರು ಸುಕರ್ಣ, ಸುಹೃದ, ಮೇಘವತಿ. ಇಡೀ ಜಗತ್ನಲ್ಲೇ ಹೆಚ್ಚು ಮುಸಲ್ಮಾನರಿರುವಂತ ಇಂಡೋನೇಷಿಯಾದ ರಾಷ್ಟ್ರೀಯ ಕಾವ್ಯ ರಾಮಾಯಣ. ಇಂಡೋನೇಷಿಯಾದ ನೋಟುಗಳ ಮೇಲಿರುವಂತ ಚಿತ್ರ ಗಣೇಶಂದು. ಇಂಡೋನೇಷಿಯಾದ ಪೊಲೀಸ್ ಡಿಪಾರ್ಟ್ಮೆಂಟಿನ ಲಾಂಛನ ಗದೆ ಹಿಡ್ಕೊಂಡಿರೋ ಹನುಮಂತ. ಕರ್ನಾಟಕದ್ದಾದ್ರೆ ಗಂಡಬೇರುಂಡ. ಇಂಡೋನೇಷಿಯಾದ ರಾಜಧಾನಿ ಜಕಾರ್ತ. ಆ ಜಕಾರ್ತಾದ ಪಾರ್ಲಿಮೆಂಟ್ ಹೌಸ್ ಮುಂದ್ಗಡೆ ಇರುವಂತ ಸರ್ಕಲ್ ನಲ್ಲಿ ಇರುವಂತ ದೊಡ್ಡ ಮೂರ್ತಿ ಯಾವುದು ಅಂದ್ರೆ ಗೀತೋಪದೇಶದ ಮೂರ್ತಿ.
ಪಾಕಿಸ್ತಾನದಲ್ಲಿ ಒಬ್ಬರು ಅಧ್ಯಕ್ಷರಿದ್ರು, ಅವರ ಹೆಸರು ಜಿಯಾವುಲ್ ಹಕ್ ಅಂತ. ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಜಾಸ್ತಿ ಆಗೋದಿಕ್ಕೆ ಆ ಮನುಷ್ಯನೇ ಕಾರಣ. ದೊಡ್ಡ ಜಹಾದಿ. ಇಂಡೋನೇಷಿಯಾದ ಒಂದು ರೀತಿಯನ್ನ ನೋಡಿ ಜಿಯಾವುಲ್ ಹಕ್ಗೆ ತಲೆ ಕೆಟ್ಟೋಯ್ತು. ಅವರೊಮ್ಮೆ ಇಂಡೋನೇಷಿಯಾಗ ಹೋಗಿದ್ದಾಗ ಅಲ್ಲಿ ಅಧ್ಯಕ್ಷ ಸುಕರ್ಣೋ ಹತ್ರ ಮಾತಾಡ್ತಾ ಹೇಳ್ತಾರೆ, ನೀವೆಂತ ಮುಸಲ್ಮಾನ್ರಿ, ನೀವು ರಾಮ ಅಂತೀರಿ, ಹನುಮಂತ ಅಂತೀರಿ, ಗಣೇಶ ಅಂತೀರಿ. ಆಗ ಸುಕರ್ಣ ಅವರು ನಗನಗುತ್ತಾ ಹೇಳ್ತಾರೆ, ಸ್ವಾಮಿ, ನಾವು ನಮ್ಮ ಪೂಜಾ ಪದ್ಧತಿಯನ್ನ ಬದಲಾವಣೆ ಮಾಡಿದೀವಿ ಅಷ್ಟೇ ಹೊರತು ನಮ್ಮ ಪೂರ್ವಜರನ್ನ ಅಲ್ಲ. ರೋಣದ ಮುಸಲ್ಮಾನರಿಗೆ, ಕ್ರಿಶ್ಚಿಯನ್ರಿಗೂ ನಾವು ಅದನ್ನೇ ಹೇಳ್ತಾ ಇರೋದು, ನೀವು ಅಲ್ಲನಾದ್ರೂ ಪೂಜೆ ಮಾಡಿ, ಗಾಡನ್ನಾದ್ರೂ ಪೂಜೆ ಮಾಡಿ, ನಮ್ದೇನು ಆಕ್ಷೇಪಣೆ ಇಲ್ಲ. ಆದ್ರೆ ಭಾರತ ನಮ್ಮೆಲ್ಲರ ತಾಯಿ ಅನ್ನುವಂಥ ಸತ್ಯ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಒಂದೇ ಮಾತ್ರ ಹೇಳೋದಿಕ್ಕೆ ಯಾರೂ ಗೊಣಗಾಡಬಾರದು. ಜನಗಣಮನಕ್ಕೆ ಸಮಾನವಾದಂತಹ ಸ್ಥಾನಮಾನವನ್ನ, 6 ಚರಣಗಳನ್ನ ಹೇಳಬೇಕು ಅನ್ನೋ ನಿಯಮವನ್ನ ಮೊನ್ನೆ ತಾನೇ ಕೇಂದ್ರ ಸರ್ಕಾರ ಮಾಡಿದೆ. ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಕೆಲವು ವಿಡಿಯೋಗ್ರಾಫರ್ಸ್, ಫೋಟೋಗ್ರಾಫರ್ಸ್ ಮಾತ್ರ ರಿಯಾಯಿತಿ ತಗೊಂಡು ಒಂದೇ ಮಾತ್ರ ಸಂದರ್ಭದಲ್ಲಿ ತಾವು ವಿಡಿಯೋ ಮಾಡ್ತಾ ನಿಂತಿರ್ತಾರೆ. ರೋಣದ ಕಾರ್ಯಕ್ರಮದಲ್ಲಿ ವಿಡಿಯೋಗ್ರಾಫರ್ಸು, ಫೋಟೋಗ್ರಾಫರ್ಸು ನಾವು ಕೂಡ ಒಂದೇ ಮಾತ್ರ ಸಂದರ್ಭದಲ್ಲಿ ಇಲ್ಲಿ ಬಹುಶಃ ಇದೆ ಅಂತ ಅನ್ಕೊಳ್ತೀನಿ, ನಾವೆಲ್ಲರೂ ಅವಾಗ ಅಟೆನ್ಷನ್ ಪೊಸಿಷನ್ ಅಲ್ಲಿ ನಿಂತಿರಬೇಕು. ಸೊ ಈಗ ಪೂಜಾ ಪದ್ಧತಿ ಬದಲಾವಣೆ ಆದ ಮಾತ್ರಕ್ಕೆ ರಾಷ್ಟ್ರೀಯತೆ ಬದಲಾವಣೆ ಆಗ್ಬೇಕಾಗಿಲ್ಲ. ನಾವೆಲ್ಲರೂ ಒತ್ತಾಯಿ ಮಕ್ಕಳು ಅಂತ ಅನ್ಕೊಂಡು ಬದುಕಿದ್ರೆ ಮಾತ್ರ ಈ ದೇಶ ನಾವು ಚೆನ್ನಾಗಿ ಕಟ್ಟಬಹುದು. ಅದಕ್ಕೆ ನಾವು ಹೇಳ್ತಾ ಇರುವಂತದ್ದು ಹಿಂದುತ್ವ. ಇನ್ನು 3ನೇ ವಿಷಯ ಮತ್ತು ನನ್ನ ಭಾಷಣದ ಕೊನೆಯ ವಿಷಯ ಪಂಚ ಪರಿವರ್ತನ. ಇವತ್ತು ಯಾರು ನಮ್ಮನ್ನ ನಾವು ಹಿಂದೂಗಳು ಅಲ್ಲ ಅಂತ ಅನ್ಕೊಳ್ತಾ ಇದ್ದಾರೆ, ಅವರನ್ನ ಉದ್ದೇಶಿಸಿ ನಾನು ಮೊದಲನೇ ಮಾತನ್ನ ಹೇಳಿದೆ, ಎಲ್ಲರೂ ಹಿಂದೂಗಳೇ. ಆದರೆ ಯಾರು ನಮ್ಮನ್ನ ನಾವು ಹಿಂದೂ ಅಂತ ಕರ್ಕೊಳ್ತಾ ಇದ್ದೀವಿ, ಅವರಿಗೆ ಸಂಬಂಧಪಟ್ಟಂತ ವಿಷಯ ಈಗ ನಾನು ಪ್ರಸ್ತಾಪ ಮಾಡ್ತಾ ಇರೋದು 5 ಸಂಗತಿಗಳು, ಪಂಚ ಪರಿವರ್ತನ. ಅದರಲ್ಲಿ ಮೊದಲನೇ ವಿಷಯ ಸಾಮಾಜಿಕ ಸಾಮರಸ್ಯ. ಎಲ್ಲರೂ ಹಿಂದೂಗಳು ಅಂತ ನಾವು ಹೇಳ್ಬೋದು ಸರಿ, ಆದರೆ ನಾವು ಆಗಿದೀವ ಅನ್ನೋದು ಪ್ರಶ್ನೆ. ಹಿಂದೂ ಸಮ್ಮೇಳನ ಮಾಡಿದ್ವಿ, ಮತ್ತೆ ಜಾತಿ ಜಾತಿ ಜಗಳ ಆಡಿದ್ವಿ, ಏನು ಉಪಯೋಗ? ಇವತ್ತು ನಮ್ಮ ದೇಶದಲ್ಲಿ ಬ್ರಾಹ್ಮಣರ ಸಮಾಜ ಇದೆ, ಲಿಂಗಾಯತರ ಸಮಾಜ ಇದೆ, ವೀರಶೈವ ಸಮಾಜ ಇದೆ, ಕುರುಬ ಸಮಾಜ ಇದೆ, ಮಾದಿಗ ಸಮಾಜ ಇದೆ. ಹಿಂದೂ ಸಮಾಜ ಎಲ್ಲಿದ್ದೀರಿ? ಇಂತಹ ಕಾರ್ಯಕ್ರಮಗಳನ್ನ ಮಾಡಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳಿದ್ದೆ ಒಂದ್ಸಲಿ 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ಬಂದ್ರೆ ನಮ್ದು ಎಲ್ಲ ಕೆಲಸ ನೀರಿನಲ್ಲಿ ಹೋಮ. ನಮ್ಮ ರಾಜಕಾರಣಿಗಳು ನಮ್ಮನ್ನು ಹೊಡಿತಾರೆ, ನಾವು ನಮ್ಮನ್ನು ಹೊಡ್ಕೋತೀವಿ. ಎಲ್ಲಿಂದ ಬಂತು ರಾಷ್ಟ್ರೀಯತೆ? ಜಾತಿ ಭೇದ ಮತ್ತು ವರ್ಗ ಭೇದ ಹಿಂದೂ ಸಮಾಜವನ್ನ ದುರ್ಬಲ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಜಾತಿಯ ಮಹಾಪುರುಷರ ಕಾರ್ಯಕ್ರಮದಲ್ಲಿ ರೋಣದಲ್ಲಿ ನಾವು 2-4 ಜನ ಇರ್ತೀವಿ. ಆದರೆ ಪೈಗಂಬರ್ ಜನ್ಮ ದಿನಾಚರಣೆ ಆದಾಗ ರೋಣದ ರಸ್ತೆನಲ್ಲಿ ಬೈಕ್ ಓಡಿಸಕ್ ಜಾಗ ಇದೆ. ಯಾಕೆಂದ್ರೆ ನಾವು ಮಹಾಪುರುಷ ಜಯಂತಿ ಮಾಡುವಾಗ್ಲೂ ಕೂಡ ಒಂದು ಜಾತಿಯವರು ಇನ್ನೊಂದು ಜಾತಿ ಕಾರ್ಯಕ್ರಮಕ್ಕೆ ಹೋಗೋದೇ ಇಲ್ಲ. ಅಂಬೇಡ್ಕರ್ ಇರಲಿ, ಬಸವಣ್ಣ ಇರಲಿ, ಶಂಕರಾಚಾರ್ಯ ಇರಲಿ, ವಾಲ್ಮೀಕಿ ಇರಲಿ, ಕನಕ ಇರಲಿ, ಇಡೀ ದೇಶದ ಮಹಾಪುರುಷರವರು. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬಸವಣ್ಣವ್ರ ಫೋಟೋ ಇರಬೇಕು, ಒಬ್ಬ ಲಿಂಗಾಯತರ ಮನೆಯಲ್ಲಿ ವಾಲ್ಮೀಕಿ ಫೋಟೋ ಇರಬೇಕು. ಎಲ್ಲ ಮಹಾಪುರುಷರು ಸಮಾಜದ ಮಹಾಪುರುಷರು.
ಹಾಗಾಗಿ ಮೊದಲನೇದಾಗಿ ನಾನು ಜಾತಿ ಭೇದ ಮಾಡೋದಿಲ್ಲ. ನನ್ನ ಮನೆಯಲ್ಲಿ ನನ್ನ ಮನದಲ್ಲಿ ಎಲ್ಲ ಜಾತಿಗೆ ಸಮಾನವಾದಂತ ಗೌರವ ಇರುತ್ತೆ ಅಂತಾದರೆ ಇವತ್ತು ಮನೆಗೆ ಹೋಗ್ತಿದ್ದಾಗೇನೆ ನಾನು ಅದಕ್ಕೆ ನನ್ನ ಕೈಲಾದ ಪ್ರಯತ್ನವನ್ನ ಒಂದೇ ಸಲಕ್ಕಾಗಲ್ಲ, ನನಗೆ ಗೊತ್ತು. ನನ್ನ ಕೈಲಾದ ಪ್ರಯತ್ನ ನಾನು ಇವತ್ತೇ ಪ್ರಾರಂಭ ಮಾಡ್ತೀನಿ ಅನ್ನೋದಾದ್ರೆ ಆವಾಗ ಈ ಸಮ್ಮೇಳನ ಯಶಸ್ವಿಯೇ ಹೊರತು ಇಲ್ಲಾಂದ್ರೆ ಬರೀ ಕುಣಿದಿದ್ದೇ ಬಂತು, ಊಟ ಮಾಡಿದ್ದೇ ಬಂತು, ಶಾಲೆ ಹಾಕೊಂಡಿದ್ದೇ ಬಂತು ಅಷ್ಟೇ, ಏನು ಉಪಯೋಗ ಇಲ್ಲ. ನನ್ನಿಂದ ಜಾತಿ ಭೇದ ನಿವಾರಣೆ. ಇನ್ನು ಎರಡನೇದಾಗಿ ನಮ್ಮ ಮನೆಗಳೇ ಹೇಗಿದ್ದಾವೆ? ಕುಟುಂಬ ಪ್ರಬೋಧನ ಅಂತ ಸಂಘ ಹೇಳ್ತಾರೆ. ಇವತ್ತು ಶ್ರೀಮಂತರ ಮನೆ ಇದೆ, ಬಡವರ ಮನೆ ಇದೆ, ವಿದ್ಯಾವಂತರ ಮನೆ ಇದೆ, ಅವಿದ್ಯಾವಂತರ ಮನೆ ಇದೆ, ನಗರದ ಮನೆ ಇದೆ, ಗ್ರಾಮದ ಮನೆ ಇದೆ, ಹಿಂದೂ ಮನೆ ಎಲ್ಲಿದೆ ಸ್ವಾಮಿ? ಇಡೀ ಜಗತ್ತಿಗೆ ಕುಟುಂಬ ಪದ್ಧತಿ ನಮ್ಮ ದೇಶದ ಕೊಡುಗೆ. 4 ಜನದ ಜೊತೆ ಹೊಂದಿಕೊಂಡು ಬದುಕೋದು ಹೇಗೆ ಅಂತ ಒಂದು ಮಗುಗೆ ಕಲಿಸುವಂಥದ್ದು ನಮ್ಮ ಕುಟುಂಬದ ಪದ್ಧತಿ. ಆದರೆ ನಿಧಾನಕ್ಕೆ ಹೊರಗಡೆಯ ಪ್ರಭಾವ ನಮ್ಮ ಮೇಲೂ ಆಗ್ತಾ ಇದೆ, ನಮ್ಮನೆಗಳಲ್ಲೂ ಕೂಡ ಬಿರುಕುಗಳು ಬರ್ತಾ ಇದೆ. ತಮಾಷೆಯಾಗಿ ಒಂದು ಮಾತು ಹೇಳ್ತಾ ಇದ್ದಾರೆ, ಅವ್ರದ್ದು ಬಹಳ ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ಯಾಕೆ ಅಂದ್ರೆ 15 ವರ್ಷದಿಂದ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇದ್ದಾರೆ. ರೋಗ ಶುರುವಾಗಿದೆ ನಿಧಾನ. ದೈವಾರಾಧನೆ ನಡಿಬೇಕು, ದೀಪಾರಾಧನೆ ನಡಿಬೇಕು, ದಿನಚರ್ಯೆ ಇರಬೇಕು. ಒಂದು ಮನೆಗೆ ಏಳಕ್ಕೊಂದು ಸಮಯ, ಮಲಗಕ್ಕೊಂದು ಸಮಯ, ಅತಿಥಿ ಸತ್ಕಾರ, ಗುರು ಹಿರಿಯರಿಗೆ ಗೌರವ, ಮನೆಯಲ್ಲಿ ಒಂದು ಶಾಂತಿ, ಸಹಬಾಳ್ವೆ. ಅದಿಲ್ಲದೆ ಹೋದ್ರೆ ಅದು ಮನೆ ಹೇಗ್ರಿ ಆಗತ್ತೆ? ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ ನಾವು ನಮ್ಮ ಮನೆಗಳನ್ನ ಕಳ್ಕೊಳ್ಳೋದು ಬೇಡ. ಇದಕ್ಕೆ ನಾನೇನ್ ಪ್ರಯತ್ನ ಮಾಡಬಹುದು? ಕಡೆ ಪಕ್ಷ ವಾರಕ್ಕೊಂದ್ಸಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥದ್ದು ಕೂಡ ಅನೇಕ ಮನೆಗಳಲ್ಲಿ ಕಾಣೋದಿಲ್ಲ. ಹಾಗಾಗಿ ನಮ್ಮ ಮನೆಗಳಲ್ಲಿ ಶ್ರೀಮಂತಿಕೆ ಇದೆ, ವಿದ್ಯೆ ಇದೆ, ಆದರೆ ಸಂಸ್ಕಾರ ಇದೆಯಾ? ಒಳ್ಳೆ ಮನೆಗಳಿದಾವೆ, ಸಂತೋಷ ಆಗತ್ತೆ, ಆದರೆ ಕೆಲವು ಸಲ ಬೇಸರವೂ ಆಗುತ್ತೆ. ಇನ್ನು ಮೂರನೇದಾಗಿ ಪಂಚಪರಿವರ್ತನದಲ್ಲಿ ನಾವು ವಿಚಾರ ಮಾಡಬೇಕಾಗಿರುವಂಥದ್ದು ಸ್ವದೇಶಿ ಜೀವನ ಶೈಲಿ. ನನ್ನ ದೇಶದ ವಸ್ತುಗಳನ್ನ ನಾನು ಬಳಸ್ತೀನಿ ಅನ್ನೋದು ಒಂದು ವಿಷಯ, ಅದೆಲ್ಲ ನಮಗೆ ಗೊತ್ತೇ ಇರುತ್ತೆ. ಆದ್ರೆ ಅಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಬರೋಣ. ನನ್ನ ಭೂಷಣ, ನನ್ನ ಭಾಷೆ, ಸ್ವಭೂಷ, ಸ್ವಭಾಷೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಭಾವ. ನನ್ನ ಹಿಂದೂ ಜೀವನದ್ದು ನಂದೇ ಆದಂತ ಒಂದಷ್ಟು ಪದ್ಧತಿಗಳಿದಾವೆ. ಅದೆಲ್ಲವೂ ಒಳ್ಳೆ ಪದ್ಧತಿಗಳಿದಾವೆ. ಸಣ್ಣ ಉದಾಹರಣೆ ನಾನು ಕೊಡ್ತೀನಿ. ಜೋಳದ ರೊಟ್ಟಿ ಊಟ ಮಾಡಿ ನಾವು ಯಾರು ಹಾಳಾಗಿಲ್ಲ. ದಿನ ಊಟ ಮಾಡಕ್ ನಾವು ಯಾರು ಪಿಜ್ಜಾ ತಿನ್ನಲ್ಲ, ತಿಂದ್ರೆ ಉಪಯೋಗನೂ ಇಲ್ಲ. ಆದ್ರೆ ಶೋಕಿಗೊಂದ್ಸಲಿ, ವಾರಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ ತಿನ್ನೋಣ, ಬೇಡ ಅಂತ ನಾನು ಹೇಳಲ್ಲ. ಆದ್ರೆ ನನ್ನ ಮನಸ್ಸು ಚೆನ್ನಾಗಿರ್ಬೇಕಾದ್ರೆ, ನನ್ನ ಬುದ್ಧಿ ಬೆಳಿಬೇಕಾದ್ರೆ ನನಗೆ ಬೇಕಾಗಿರೋದು ಜೋಳದ ರೊಟ್ಟಿ ಊಟ ತಾನೆ. ಆದ್ರೆ 5 ಸ್ಟಾರ್ ಹೋಟೆಲ್ನಲ್ಲಿ ಊಟ ಕೂತಾಗ ನಾವು ಯಾರಾದ್ರೂ ಜೋಳದ ರೊಟ್ಟಿ ಆರ್ಡರ್ ಮಾಡ್ತೀವೇನ್ರಿ? ಅಲ್ಲಿ ನಾವು ಆರ್ಡರ್ ಮಾಡೋದು ಆ ಮನೆ ಹಾಳು ಪಿಜ್ಜಾನೆ. ಅಂದ್ರೆ ಅವರು ಉಪಯೋಗ ಇಲ್ಲದೆ ಇರೋ ವಸ್ತುವನ್ನ ಜಗತ್ತಿಗೆಲ್ಲ ಕಲಿಸ್ತಾ ಇದ್ದಾರೆ. ನಾವು ಒಳ್ಳೆ ಸಂಗತಿಗಳನ್ನ ಮುಚ್ಚಿಟ್ಕೊಂಡು ನಮ್ಮ ವಿಷಯಗಳ ಬಗ್ಗೆ ನಾವೇ ಹೀನಾಯ ಭಾವನೆಯಲ್ಲಿದ್ದೀವಿ. ಸ್ವದೇಶಿ ಎಲ್ಲಿಂದ ಬಂತು? ನಮ್ಮ ಆಹಾರ, ನಮ್ಮ ಕುಟುಂಬ, ನಮ್ಮ ಯೋಗಾಸನ, ನಮ್ಮ ಪ್ರಾಣಾಯಾಮ, ನಮ್ಮ ಅಧ್ಯಾತ್ಮ, ಇದೆಲ್ಲವೂ ಕೂಡ ಒಳ್ಳೊಳ್ಳೆ ಸಂಗತಿ.
ಸಂಗತಿಗಳಿದಾವೆ, ಇದನ್ನ ನಾವು ಹೆಮ್ಮೆಯಿಂದ ಆಚರಣೆ ಮಾಡಬೇಕು, ಜಗತ್ತಿಗೆ ಕಲಿಸಬೇಕು. ಅದನ್ನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ರು, ವೋಕಲ್ ಫಾರ್ ಲೋಕಲ್ ಅಂತ. ಇನ್ನು 4ನೇ ವಿಷಯ ಪರಿಸರ ಸಂರಕ್ಷಣೆ. ಈಗ ಒಂದು 50 ವರ್ಷಕ್ಕೆ ಮುಂಚೆ ಕಲ್ಕತ್ತಾ ನಗರಕ್ಕೆ ಇಂಗ್ಲೆಂಡಿನ ಒಬ್ರು ಹೆಣ್ಮಗಳು ಬಂದ್ರು. 1 ತಿಂಗಳು ಕಲ್ಕತ್ತಾ ನಗರವನ್ನ ನೋಡಿ ಅವರು ವಾಪಸ್ ಹೋಗುವಾಗ ನಮ್ಮವರೊಬ್ರು ಕೇಳ್ತಾರೆ, ಹೇಗಿತ್ತು ಕಲ್ಕತ್ತಾ? ಆಕೆ ಹೇಳ್ತಾರೆ, ಬಹಳ ಚೆನ್ನಾಗಿದೆ ಕಲ್ಕತ್ತಾ, ಆದ್ರೆ ಕಲ್ಕತ್ತಾದಲ್ಲಿ ಒಂದೇ ನನಗೆ ಬೇಜಾರಾಗಿದ್ದೇನು ಅಂದ್ರೆ ಕಲ್ಕತ್ತಾದಲ್ಲಿ ಬಹಳ ಹೊಲಸು, ಕಸ. ಅದಕ್ಕೆ ನಮ್ಮ ಹಿಂದೂಗಳು ಆಕೆಗೆ ಏನ್ ಹೇಳಿದ್ರು ಗೊತ್ತಾ? ಕಲ್ಕತ್ತಾದಲ್ಲಿ ಯಾಕೆ ಹೊಲಸಿದೆ ಅಂದ್ರೆ ಕಲ್ಕತ್ತಾದಲ್ಲಿ ಜನ ಜಾಸ್ತಿ ಇದ್ದಾರೆ, ಕಲ್ಕತ್ತಾದಲ್ಲಿ 1 ಕೋಟಿ ಜನ ಇದ್ದಾರೆ. ನಮಗೂ ಹಾಗೆ ಅನ್ಸತ್ತೆ, ಜನ ಜಾಸ್ತಿ ಇದ್ರೆ ಹೊಲಸಾಗದ್ ಸಹಜ ಅಂತ. ಆದ್ರೆ ಆ ಹೆಣ್ಮಗಳು ಹೇಳಿದ್ದೇನು ಗೊತ್ತಾ? ಯಾಕ್ರಿ ಕಲ್ಕತ್ತಾನ ಕ್ಲೀನ್ ಆಗಿ ಇಟ್ಕೊಳ್ಳೋದಿಕ್ 1 ಕೋಟಿ ಜನ ಸಾಕಾಗಲ್ವಾ ಅಂತ ಕೇಳಿದ್ರು. ಅದೇ ಕಲ್ಕತ್ತಾ, ಅದೇ 1 ಕೋಟಿ, ಹಿಂದುವಾಗಿ ನಾನ್ ನೋಡೋ ರೀತಿ ಬೇರೆ, ಇಂಗ್ಲೆಂಡಿನ ಹೆಣ್ಮಗಳು ಆಕೆ ನೋಡೋ ರೀತಿ ಬೇರೆ. 1 ಕೋಟಿ ಜನ ಕಲ್ಕತ್ತಾ ಹೊಲಸಾಗಕ್ಕೆ ಕಾರಣ ಆಗತ್ತೆ ಅಂತ ನಮಗನ್ಸಿದ್ರೆ, ಅದೇ 1 ಕೋಟಿ ಜನ ಬಳಸ್ಕೊಂಡು ನಾನು ಕಲ್ಕತ್ತಾನ ಸಿಂಗಾಪುರ ಮಾಡ್ತೀನಿ ಅಂತ ಆಕೆ ಕನಸು ಕಾಣ್ತಾರೆ. ಮನೆಯಲ್ಲಿ 10 ಜನ ಇದ್ದಾರೆ, ಕೂತ್ಕೊಂಡು ತಿಂತಾರೆ, ಯಾರು ದುಡಿದು ತರಲ್ಲ, ಕಸ ಹಾಕ್ತಾರೆ, ಕುಡಿದು ಲೋಟ ತೆಗೆದು ಆ ಕಡೆಯಿಂದ ಈ ಕಡೆ ಇಡೋದಿಲ್ಲ. 10 ಜನ ಇದ್ರು ಕೂಡ ಅವರು ಮನೆಗೆ ಹೊರೆ ಹಾಕ್ತಾರೆ, ಆಸ್ತಿ ಆಗಲ್ಲ. 100 ಜನ ಇದ್ದಾರೆ, ದುಡಿದು ತರ್ತಾರೆ, ದೀಪ ಸುಮ್ಮನೆ ಉರಿತಾ ಇದ್ರೆ ಆರಿಸ್ತಾರೆ. 100 ಜನ ಇದ್ರು ಕೂಡ ಮನೆಗೆ ಅವರು ಹೊರೆ ಆಗಲ್ಲ, ಆಸ್ತಿ ಆಗ್ತಾರೆ. ಹಿಂದೂಗಳನ್ನ ಮೊದಲನೇ 10 ಜನ ಆಗ್ಬೇಕು, 2ನೇ 100 ಜನ ಆಗ್ಬೇಕು. RSS ಇವತ್ತು ಹಿಂದೂ ಸಮಾಜದ ಮುಂದೆ ಪ್ರಶ್ನೆ ಇಡ್ತಾ ಇದೆ, ಪರಿಸರ ಸಂರಕ್ಷಣೆ. ನನ್ನ ಮನೆ ಮುಂದೆ ಬಿದ್ದಿರೋ ಪ್ಲಾಸ್ಟಿಕ್ ಅನ್ನು ತೆಗೆಯೋದಿಕ್ಕೆ ಮೋದಿ ಸಾಹೇಬರು ಬರಕ್ಕಾಗಲ್ಲ ಸ್ವಾಮಿ. ನಮ್ಮ ನದಿ ದಡಗಳು, ನಮ್ಮ ದೇವಸ್ಥಾನಗಳು, ನಮ್ಮ ಮಠಗಳು ಎಲ್ಲ ಜನ ಸೇರ್ತಾರೋ ಅಲ್ಲೆಲ್ಲ ಹೊಲಸು. ನಾನು ಕಸ ಹಾಕ್ತೀನಿ. ಪರಿಸರ ಸಂರಕ್ಷಣೆ ನನ್ನ ಜವಾಬ್ದಾರಿ ಅಂತ ಅನ್ಕೊಳ್ಳದೆ ಹೋದ್ರೆ ಜಗತ್ತು ಉಳಿಯಲ್ಲ. ಇನ್ನು ಪಂಚ ಪರಿವರ್ತನದಲ್ಲಿ 5ನೇದು ಮತ್ತೆ ಕೊನೆಯ ವಿಷಯ ನಾಗರಿಕ ಶಿಷ್ಟಾಚಾರ. ನಮ್ಮೆಲ್ಲ ಮಹಾಪುರುಷರು ಧರ್ಮ ಸ್ವರೂಪಿಗಳು ಅಂತ ನಾವು ಹೇಳುತ್ತೀವಿ. ನಿಯಮಗಳನ್ನ ಪಾಲನೆ ಮಾಡೋದ್ರಲ್ಲಿ ಶ್ರೀರಾಮಚಂದ್ರ ಬಹಳ ಪ್ರಸಿದ್ಧ ಅಂತ ನಾವು ಹೇಳುತ್ತೀವಿ. ನಿಯಮಗಳನ್ನ ಮುರಿಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾದ ಅಂತ ನಾವು ಹೇಳುತ್ತೀವಿ. ವೃಥಾ ಆರೋಪ ಭಕ್ತಿ ಭಂಡಾರಿ ಬಸವಣ್ಣವ್ರ ಮೇಲೆ ಬಂದಾಗ, ವಿಚಾರಣೆ ಆದಾಗ ಗೊತ್ತಾಯಿತು ಅವ್ರದೇ ಸರಿಗಿತ್ತು, ಬೇರೆಯವ್ರದ್ದು ತಪ್ಪಿತ್ತು ಅಂತಂದಾಗ ಆ ಮಹಾತ್ಮ ಕರ್ಣಿಕರಾಗಿದ್ದವರು ಮಹಾಮಂತ್ರಿ ಆದರು ಅಂತ ನಾವು ಕೇಳ್ತೀವಿ. ಯಾಕೆಂದ್ರೆ ಅವರು ನಿಯಮಕ್ಕೆ ತಕ್ಕಂತೆ ಜೀವನ ಮಾಡಿದ್ರು. ಆದ್ರೆ ಯಾಕೋ ಗೊತ್ತಿಲ್ಲ, ಆಧುನಿಕ ಹಿಂದೂ ಸಮಾಜ ಅನೇಕ ಬಾರಿ ನಾವು ನಿಯಮಗಳನ್ನ ಮುರಿಯೋದ್ರಲ್ಲೇ ಬಹಳ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀವಿ. ನಿಜ, ಇಲ್ಲೊಂದು 1000 ಜನ ನಾವಿದ್ದೀವಿ, ಆದ್ರೆ ನಮ್ಮ ಪೈಕಿ ಎಷ್ಟು ಜನ ಒಂದು ಬೈಕ್ ಮೇಲೆ 3 ಜನ ಬಂದಿಲ್ಲ? ಸರ್ಕಾರದ ನಿಯಮಕ್ಕೆ ವಿರುದ್ಧ ಅಲ್ವೇ ಅದು? ನಾವು ಓಡಿಸೋಂತ ಬೈಕ್ಗೆ ನಮಗೆ ಲೈಸೆನ್ಸ್ ಇದೆಯಾ? ಹೆಲ್ಮೆಟ್ ಹಾಕೊಂಡಿದ್ವಾ? ನಾವೆಲ್ಲರೂ ವೋಟ್ ಮಾಡ್ತೀವಾ? ನಾನು ವೋಟೇ ಮಾಡಲಿಲ್ಲ ಅಂದ್ರೆ ರಾಜಕಾರಣಿಗಳನ್ನ ಬೈಯೋದಕ್ಕೆ ನನಗೇನ್ರಿ ಅಧಿಕಾರ ಇದೆ? ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ಮೇಲೂ ಕೂಡ ಮದ್ಯಪಾನ ಮಾಡಿ ಸೀರೆ ತಗೊಂಡು ದುಡ್ಡು ತಗೊಂಡು ವೋಟ್ ಹಾಕುವಂತ ಸಮಾಜ ಇದೆ ಅಂತಂದ್ರೆ ಅದು ವಿದ್ಯಾವಂತರು ತಲೆ ತಗ್ಸುವಂತ ವಿಷಯ ಅಲ್ವೇ? ನಾನು ಟ್ಯಾಕ್ಸ್ ಕಟ್ತೀನ? ಹೀಗೆ ನನಗೆ ನಾನೇ ಪ್ರಶ್ನೆಗಳನ್ನ ಹಾಕೊಂಡಾಗ ಶಿಷ್ಟಾಚಾರವನ್ನ ನಾನು ಪಾಲನೆ ಮಾಡ್ತಾ ಇದ್ದೀನ? ಒಂದು 4 ಜನದ ಜೊತೆ ಸೇರಿದಾಗ, ಕೆಮ್ಮುವಾಗ, ಸೀನೋವಾಗ, ಮೊಬೈಲ್ ಬಳಸೋವಾಗ
ಹೆಜ್ಜೆ ಹೆಜ್ಜೆಗೆ ಒಂದು ಕಾಮನ್ ಸೆನ್ಸ್ ಅಂತ ಇರುತ್ತೆ. ಅದನ್ನ ಪಾಲನೆ ಮಾಡದೆ ಹೋದ್ರೆ ಜೀವನ ಅಸಹ್ಯ ಆಗತ್ತೆ. ಅದಕ್ಕೆ ಶಿಷ್ಟಾಚಾರ ಬೇಕು, ಅದರ ಬಗ್ಗೆ ಸಮಾಜ ಯೋಚನೆ ಮಾಡಬೇಕು ಅಂತ ಸಂಘ ಅಪೇಕ್ಷೆ ಪಡ್ತಾ ಇದೆ. ಸೊ ಹೀಗೆ 3 ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಿದೆ. ಅದರಲ್ಲಿ ಮೊದಲನೇದು ಸಾಂದರ್ಭಿಕವಾಗಿ RSSನ ಶತಾಬ್ದಿಯ ಕಾರಣದಿಂದಾಗಿ ಈ ಕಾರ್ಯಕ್ರಮ ಎಲ್ಲ ಆಯೋಜನೆಯಾಗಿದೆ. ಎರಡನೇದು ಈ ದೇಶದಲ್ಲಿರೋರೆಲ್ಲ ಹಿಂದೂಗಳೇ, ಯಾಕೆಂದ್ರೆ ಹಿಂದುತ್ವ ಅನ್ನೋದು ರಾಷ್ಟ್ರೀಯತೆಯ ಪರ್ಯಾಯ. ಇನ್ನು ಮೂರನೇದಾಗಿ ಬೇರೆಯವರಿಗೆ ಹಿಂದೂಗಳಾಗಿ ಅಂತ ಹೇಳೋಕ್ ಮುಂಚೆ ನಾನು ಮೊದಲು ಹಿಂದೂ ಆಗ್ಬೇಕು. ಅದಕ್ಕೆ 5 ಕೆಲಸಗಳು: ಸಾಮಾಜಿಕ ಸಾಮರಸ್ಯ, ಕುಟುಂಬ ಪ್ರಬೋಧನ, ಪರಿಸರ ಸಂರಕ್ಷಣೆ, ಸ್ವದೇಶಿ ಜೀವನ ಶೈಲಿ, ನಾಗರಿಕ ಶಿಷ್ಟಾಚಾರ. ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ಮಾಡ್ತೀನಿ, ನಾವು ಅಲ್ಲ ನಾನು. ಇದು ಪಂಚಪರಿವರ್ತನದ ಒಂದು ಸಂದೇಶ. ಸೊ ಹೀಗೆ ಈ 3 ವಿಷಯಗಳನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆ ಹಂಚಿಕೊಂಡು ನನ್ನ ಮಾತುಗಳನ್ನ ಮುಕ್ತಾಯ